ಈಗಾಗಲೇ ಮುನಿರತ್ನ ಸಾಕಷ್ಟು ವಿಚಾರಗಳನ್ನ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ನನಗೆ ಯಾಕೆ ಅವಕಾಶ ಕ್ಷೇತ್ರಕ್ಕೆ ಹೋಗೋದಕ್ಕೆ ಕೊಡ್ತಾ ಇಲ್ಲ, ಬದಲಿಗೆ ಈಗ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೂ ಕೂಡ ಸಾಕಷ್ಟು ಆರೋಪ ಇದೆ. ಆದರೆ ಅವರು ಹೋಗಬಹುದಂತೆ ಕ್ಷೇತ್ರಕ್ಕೆ, ನಾನು ಯಾಕೆ ಹೋಗೋ ಹಾಗಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಜೊತೆಗೆ ಕುಸುಮಾ ಅವ್ರಿಗೂ ಕೂಡ ಒಂದು ಕಿವಿ ಮಾತು ಹೇಳ್ತೀನಿ, ದಯವಿಟ್ಟು ಪ್ರಚೋದನೆ ಮಾಡಬೇಡಿ ಅನ್ನುವಂಥ ಒಂದು ಹೇಳಿಕೆಗಳನ್ನ ಕೂಡ ಮುನಿರತ್ನ ಅವರು ನೀಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಸಮಾಜ ಒಬ್ಬ ಸೇವಕನಾಗಿ ಕ್ಷೇತ್ರದ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕು, ಒಬ್ಬ ಶಾಸಕನ ಹಕ್ಕು ಕಸ್ಕೊಳ್ತಾ ಇದ್ದಾರೆ. ಅದು ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಹಲ್ಲೆ ಮಾಡೋದು, ನನ್ನನ್ನು ಎದುರಿಸೋದು, ಕ್ಷೇತ್ರದಲ್ಲಿ ಬರದೇ ಮಾಡೋದು, ನನ್ನ ಬಗ್ಗೆ ಕೆಟ್ಟ ಪ್ರಚಾರ ಮಾಡೋದು, ಇವೆಲ್ಲ ಮಾಡ್ತಾ ಇದ್ದಾರೆ. ನಾನು ವಿರೋಧ ಪಕ್ಷದವರಿಗೆ ಮತ್ತು ಇಲ್ಲಿನ ಶಾಸಕರಾಗಲೇಬೇಕು ಅಂತ ಆಕಾಂಕ್ಷಿಯಾಗಿರ್ತಕ್ಕಂತಹ ಒಂದು ಹೆಣ್ಣು ಮಗಳು ಕುಸುಮಾಗೊಂದು ಕಿವಿ ಮಾತು ಹೇಳ್ತೀನಿ. ಈ ರೀತಿ ಇದಕ್ಕೆಲ್ಲ ಪ್ರಚೋದನೆ ಕೊಡಬೇಡಿ. ನೀವು ವಿದ್ಯಾವಂತರು ಅಂತ ಹೇಳ್ಕೊಂಡಿದ್ದೀರಿ, ಬುದ್ಧಿವಂತರು ಅಂತ ಹೇಳ್ಕೊಂಡಿದ್ದೀರಿ. ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ವಿದ್ಯಾವಂತರಾಗಿರೋದಕ್ಕೆ ಇಷ್ಟು ಕೆಳಮಟ್ಟದ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ. ನೀವು ಕ್ಷೇತ್ರದಲ್ಲಿ ಒಬ್ಬ ಶಾಸಕನ, ಇವತ್ತು ಸಚಿವರು ನಿಮ್ಮ ಕೈಯಲ್ಲಿದ್ದಾರೆ, ಮಾಜಿ ಸಂಸದರು ನಿಮ್ಮ ಕೈಯಲ್ಲಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ನೀವು ಸಹಾಯ ಮಾಡೋಕ್ಕೆ ಅನುದಾನ ಕೊಡಿಸ್ಕೊಡಿ, ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿ.